ಎಂಬಲಿನ ಭೂಹರಿತ್ತು ಸ ಎಂಬಲ್ಲಿ ಸರ್ವಜ್ಞನಾದೇನು ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ ಬಸವ ಬಸವೆನುತ್ತಿರದಿನೆಯ ಗುಹೇಶ್ವರ ಭಕ್ತಿ ಭಂಡಾರೆ ಮಹಾತ್ಮ ಬಸವಣ್ಣನವರನ್ನು ಹೃದಯ ಕುಂಭದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡಿರತಕ್ಕಂಥ ಶತಾಯುಷಿ ಪರಮ ಪೂಜನೀಯ ಚನ್ನಬಸವ ಪಟ್ಟದೇವರನ್ನು ಎಳೆದು ಪರಮ ಪೂಜನೀಯ ಉಭಯ ಹಕ್ಕುಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ತಮ್ಮೆಲ್ಲ ಭಕ್ತಿಯ ಶ್ರೀ ಅಲ್ಲಮನ ವಚನ ದರ್ಶನ ಪ್ರವಚನವನ್ನು ನೋಡೋರಿದ್ದೇವೆ. ದೇವರ ಈ ಸುಂದರ ಜಗತ್ತಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಎಷ್ಟು ಅದ್ಭುತ ಜಗತ್ತನ್ನು ಭಗವಂತ ತಯಾರು ಮಾಡಿದ. ವೈವಿಧ್ಯವಂತ ಜಗತ್ತಿನ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾವ ರೀತಿ ಬೇಸಿಗೆಯ ಬಿಸಿಲಿನಂತ ಭೂಮಿ ಕಾಯ್ದಿರ್ತದೆ, ಅಂತ ಕಾಯ್ದಿರುವಂಥ ಭೂಮಿಯನ್ನು ತಂಪು ಮಾಡಲಿಕ್ಕೆ ಯಾವಾಗ ಮೇಘ ಮಳೆ ಸುರಿಸ್ತದೆ, ಇಡೀ ಕಾಯ್ದಿರುವಂಥ ಭೂಮಿ ತಂಪಾಗ್ತದೆ. ಹಂಗೆ ಸಂಸಾರ ತಾಪದಿಂದ, ದುಃಖದಿಂದ, ನೋವಿನಿಂದ ನಮ್ಮ ಹೃದಯ ಕೂಡ, ಹೃದಯ ಭೂಮಿ ಕೂಡ ಕಾಯ್ದಿರ್ತದೆ. ಈ ಹೃದಯ ಭೂಮಿ ಕೂಡ ತಂಪಾಗಲಿಕ್ಕೆ ಬಲ್ಲವರ ಮಾತುಗಳು ಅದು ಮಳೆ ಇದ್ದಂಗೆ. ಆ ಬಲ್ಲವರ ಮಾತನ್ನು ಕೇಳ್ತಾ ಹೋದಾಗ ನಮ್ಮ ಹೃದಯ ಭೂಮಿ ಕೂಡ ತಂಪಾಗಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಅಂತ ಮಾತಿಗೆ ಬಹಳ ಬೆಲೆ ಕೊಟ್ಟರು ಶರಣರು. ನಾವು ಕೂಡ ಮಾತಾಡ್ತಿರ್ತೇವೆ, ನಮ್ಮ ಮಾತುಗಳು ಬೇರೆ, ಅದರ ಬಲ್ಲವರ ಮಾತುಗಳು ಬೇರೆ. ನಮ್ಮ ಮಾತನ್ನ ಮಾಸೋ ಮಾತುಗಳು, ನಮ್ಮ ಮಾತುಗಳು ಕಾಲದ ಒಳಗೆ ಸಿಗುವ ಮಾತುಗಳು. ಆದರೆ ಅಲ್ಲವರ ಮಾತುಗಳು ಹಾಗಲ್ಲ. ಅವರು ಕಾಲವನ್ನು, ದೇಶವನ್ನು, ಭಾಷೆಯನ್ನು ಮೀರಿದರು. ಅದಕ್ಕೆ ಅಂಥವರ ಮಾತಿಗೆ 850 ವರ್ಷಗಳಾದರೂ ಕೂಡ ಅವರ ಮಾತಿಗೆ ಕೂಡ ಬೆಲೆ ಅದ. ಅವ್ರ ಮಾತನ್ನ ಮಾಸದ ಮಾತುಗಳು. ಅದಕ್ಕೆ ಅಂಥ ಮಾತಿಗೆ ಬಹಳ ಬೆಲೆಯನ್ನು ಶರಣರು ಕೊಟ್ಟರು. ಅದಕ್ಕೆ ಅಂಥ ಮಾತನ್ನು ಕೇಳಿದ್ರೆ ಮನಸ್ಸು ಅರಳಕ್ಕೆ ಶುರು ಆಗ್ತದೆ, ಮನಸ್ಸು ನಿಶ್ಚಲಗೊಳ್ಳಕ್ಕೆ ಶುರು ಆಗ್ತದೆ. ನಮ್ಮ ಮಾತನ್ನ ಕೇಳೋದ್ರಿಂದ ಮನಸ್ಸು ಬಾಳ್ತವ, ನಮ್ಮ ಮಾತನ್ನ ಕೇಳೋದ್ರಿಂದ ಮನಸ್ಸು ಬೀರ್ಕೊಳ್ತಾವ. ಆದರೆ ಅಲ್ಲವರ ಮಾತು ಕೇಳೋದ್ರಿಂದ ಮನಸ್ಸು ಬಾಡಿದ ಮನಸ್ಸನ್ನು ಅರಳಕ್ಕೆ ಶುರು ಆಗ್ತದೆ, ಬಿರುಕು ಆದಂಥ ಮನಸ್ಸನ್ನು ಕೂಡಕ್ಕೆ ಶುರು ಆಗ್ತದೆ. ಅಷ್ಟು ಮಾತಿನ ಸಮರ್ಥ ಅಲ್ಲಮರು. ಅದಕ್ಕಷ್ಟೊಂದು ಕೂಡ ಬೆಲೆ ಅಲ್ಲಮರಿಗೆ ಎಲ್ಲ ಶರಣರು ಕೊಟ್ಟರು. ಆದರೆ ಅಲ್ಲಮ ಅಂದ್ರೆ ನಾವು ತಿಳ್ಕೊಂಡಾಗ ಅಷ್ಟಲ್ಲ, ಅಷ್ಟು ಎತ್ತರದ ಬದುಕು ಅಲ್ಲಮ ಪ್ರಭುದೇವರು. ಯಾವ ರೀತಿ ನಮ್ಮ ಜ್ಞಾನಕ್ಕೊಂದು ಮಿತಿ ಅದ, ಸಣ್ಣ ಪುಟ್ಟ ಜ್ಞಾನ ನಮ್ಮದು. ಆದರೆ ಅಲ್ಲಮರ ಜ್ಞಾನ ಹಾಗಲ್ಲ. ಯಾವೊಂದು ಸಣ್ಣ ಸರೋವರದಾಗ ನೀರು ನೋಡಿರ್ತೀವಿ, ಆದರೆ ಅಲ್ಲಮರ ಜ್ಞಾನ ಅಂದ್ರೆ ಬರೀ ಸರೋವರ ಅಲ್ಲ. ಯಾವ ಮೇಘವನ್ನು, ಇಡೀ ಎಲ್ಲೇ ಇರುವಂಥ ನೀರನ್ನು ಮೇಘ ತೇಲ್ತಾ 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 ಬಂದು ಸುರಿತದೆ. ಎಲ್ಲ ಭೂಮಿಯ ನೀರನ್ನು ಸುರುಕೋತದ ಹೋಗ್ತದೆ. ಯಾವ ಕೂಡ ಇದೇ ನೆಲದಲ್ಲಿ ಸುರಿಸ್ಬೇಕಂತ ವಿಚಾರ ಮಾಡೋದಿಲ್ಲ. ಅದಕ್ಕೆ ಎಲ್ಲಿ ಸುರಬೇಕು ಅನಿಸ್ತದೆ, ಎಲ್ಲಿ ಅವಶ್ಯಕತೆ ಅಲ್ಲಿ ಮೇಘವನ್ನು ನೀರು ಸುರಿಸಿ ಮುಂದೆ ಹೋಗ್ತದೆ. ಆದರೆ ಎಲ್ಲೆಲ್ಲಿ ಮೇಘವನ್ನು ನೀರು ಸುರಿಸ್ತದೆ ಆ ಭೂಮಿಯನ್ನು ತಂಪಾಗ್ತದೆ, ಆ ಭೂಮಿಯನ್ನು ಹಚ್ಚ ಹಸಿರುಗೊಳ್ತದೆ, ಅಲ್ಲಿ ಒಂದು ಸಮೃದ್ಧಿ ನಿರ್ಮಾಣ ಆಗ್ತದೆ. ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವನ್ನು ಕೂಡ ನೆಲಿತವ, ನಿಸರ್ಗ ಕೂಡ ಅರಳುತ್ತದೆ, ಮಗ್ಗಿ ಕೂಡ ಅರಳಿ ಹೂವಾಗ್ತದೆ. ಹಂಗೆ ಎಲ್ಲೆಲ್ಲಿ ಮೇಘ ಮಳೆ ಸುರಿಸ್ತದೆ ಆ ಭೂಮಿಯನ್ನ ನಂದನವನ ಆಗಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಸಾಮರ್ಥ್ಯ ಮೇಘದ ನೀರಿನಲ್ಲಿ. ಹಾಗ ಆ ಬರೇ ನೀರಿನಿಂದ ಈ ಹೊರಗ ಸೌಂದರ್ಯ ಸಮೃದ್ಧಿ ಆದ್ರೆ ಅಲ್ಲ, ಬರೇ ನೀರಿನ ಮೇಘ ಅಲ್ಲ, ಅದು ಜ್ಞಾನದ ಮೇಘ. ಆ ಜ್ಞಾನದ ವರ್ಷ ಎಲ್ಲಿಂದ ಸುರಿಸಿದ್ರು ಎಲ್ಲ ಕಡೆ ಸಂತೋಷ ಹರಡಕ್ಕೆ ಶುರು ಆಯ್ತು. ಅವರು ದೇಶ ಪ್ರಾಂತ ಅಲ್ಲಿಲ್ಲ, ಎಲ್ಲಿ ಸುರಿಸ್ಬೇಕಲ್ಲಿಲ್ಲ, ಎಲ್ಲೆಲ್ಲಿ ಸುರಿಸ್ಬೇಕು ಅನಿಸ್ತು ಅಲ್ಲಿ ಸುರಿಸಿದ್ರು. ಅವ್ರು ಎಲ್ಲರ ಭೂಮಿ, ಹೃದಯ ಭೂಮಿ ಕೂಡ ಅರಳಕ್ಕೆ ಶುರು ಆಯ್ತು. ಅಂತ ಯೋಗಿಗಳನ್ನು ಕೂಡ ಅವ್ರು ಸುರಿಸಿದ್ರು.
ಎಲ್ಲ ಹೃದಯ ಭೂಮಿ ಸಮೇತ ಅರಳಾಕ್ ಶುರು ಆಯಿತು. ಅಷ್ಟು ಜ್ಞಾನದ ಮೇಘ ಅಲ್ಲವರು. ಹಂಗ ಅವರ ಜ್ಞಾನ ಕೂಡ ಮಿತಿ ಇರಲಿಲ್ಲ. ನಾವು ಅನ್ಬೋದು ಮೇಘದಲ್ಲಿ ಎಷ್ಟು ನೀರದ, ಮೇಘದ ನೀರಿಗೆ ಮಿತಿ ಹಾಕ್ಲಿಕ್ಕೆ ಆಗೋದಿಲ್ಲ. ಹೀಗೊಂದು ಸಣ್ಣ ಸ್ವಲ್ಪ ಮಳೆ ಸುರಿದ ನೀರು ಎಷ್ಟೋ ಅಲ್ಲರ್ಕೊಳ್ಳಾಗ್ತದೆ. ಅದರ ಹಂತ ಜ್ಞಾನದ ಮೇಘರು ಅಲ್ಲವರು. ಯಾವ ರೀತಿ ಆ ಮೇಘಕ್ಕೆ ಮಿತಿ ಹಾಕ್ಲಿಕ್ಕೆ ಆಗೋದಿಲ್ಲ. ಸಾಗರವನ್ನೇ ಮೇಘ ತೇರಿಸ್ಕೋತ ಹೋಗ್ತದೆ. ಅಷ್ಟೆಲ್ಲ ನೀರಿದ್ರ ಸಮೇತ ಎಷ್ಟು ಹಗರಾಗಿ ತೇರ್ತದೆ. ನಾವು ಸ್ವಲ್ಪ ಭಾರನಾದ್ರೆ ತಾಳಕ್ಕಾಗೋದಿಲ್ಲ. ಅದರ ಮೇಘದಷ್ಟು ನೀರದ, ಅದ್ಭುತ ನೀರದ, ಸಾಕಷ್ಟು ನೀರದ, ಮಿತಿಯನ್ನು ಹಾಕ್ಲಾರ್ದಷ್ಟು ನೀರದ. ಆದ್ರೂ ಕೂಡ ಇಲ್ಲಿ ಕೂಡ ಭಾರ ಆಗ್ಲಾರ್ದಂಗ ಹಗರಾಗಿ ನೀರನ್ನ ಸಮುದ್ರತೆ ಅಂತ ಹಾಕ್ಬೇಕು ಮೇಘ. ಹಂಗ ಅಲ್ಲವರಷ್ಟೆಲ್ಲ ಜ್ಞಾನದ ಮೇಘ ಆಗಿ ಅದು ಏನಿಲ್ಲ ಹಂಗ ಅತ್ಯಂತ ಸಹಜವಾಗಿ ಜಗತ್ತಿನೊಳಗೆ ತೇಲಿದ್ರು. ಯಾವ ರೀತಿ ಮೇಘ ನೀರನ್ನು ತುಂಬಿಕೊಂಡು ಮೇಘ ಏನೂ ಇಲ್ಲ ಹಂಗ ತೇಲ್ತಾರೆ, ಹಾಗ ಜ್ಞಾನವನ್ನು ತುಂಬಿಕೊಂಡು ಅಲ್ಲವರು ಏನೂ ಇಲ್ಲ ಹಂಗ ಕೂಡ ತೇಲ್ಕೋತ ಹೋದ್ರು. ಅವ್ರ ಮಾತನ್ನ ಎಲ್ಲೆಲ್ಲಿ ಚೆಲ್ಲಿದರು, ಮಾತನ್ನೆಲ್ಲಿ ಆಡಿದರು, ಇಡೀ ಭೂಮಿ ಹೃದಯ ಭೂಮಿ ಕೂಡ ಹರಳಾಕ್ಸುತ್ತೆ. ಅಂತ ಅವರು ಅಲ್ಲವರು ಜ್ಞಾನದ ಮೇಘ ಅವರೊಂದು ಮಾತನ್ನು ಹೇಳ್ತಾರೆ. ಅವರು ಹೆಚ್ಚು ಸಾಮಾನ್ಯವಾಗಿ ನಮ್ಮನೆ ಮಾತು ಆಡಲಾರದೆ ಏನು ನಾವು ಜಗತ್ತು ನೋಡುತ್ತೀವಿ, ಇಷ್ಟೆಲ್ಲ ಜಗತ್ತು ಸುಂದರ ಹೊರತಾಗ್ಲಿಕ್ಕೆ ಏನು ಕಾರಣದ? ಯಾವ ರೀತಿ ಒಬ್ಬ ವಿಜ್ಞಾನಿ ಜಗತ್ತನ್ನ ನೋಡ್ತಾನೆ. ನಾವು ಜಗತ್ತು ನೋಡೋ ದೃಷ್ಟಿಕೋನ ಬೇರೆ, ಅದರ ಒಬ್ಬ ವಿಜ್ಞಾನಿ ಜಗತ್ತು ನೋಡೋ ದೃಷ್ಟಿಕೋನ ಬೇರೆ. ಹಾಗ ಜಗತ್ತಿಗೆ ಆಗ ಹೋಗ್ಲಿಕ್ಕೆ ಏನು ಕಾರಣದ? ಇಷ್ಟೆಲ್ಲ ಜಗತ್ತು ನಿರ್ಮಾಣ ಆಗಿದೆ ಎದರಿಂದ ಅಂತ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಿರ್ತಾರೆ. ಹಾಗೆ ಅಲ್ಲವರು ಕೂಡ ಚಿಂತಿಸಿದರು, ಚಿಂತನೆ ಮಾಡಿದರು. ಇಷ್ಟೆಲ್ಲ ಜಗತ್ತದ ಅವರ ಹೆಚ್ಚ ಲೌಕಿಕ ಮಾತು ಆಡಲಾರ್ದೇನೆ ಅಲ್ಲವರು ಈ ಜಗತ್ತಿನ ಬಗ್ಗೆ, ದೇವರ ಬಗ್ಗೆ ಅವರು ಮಾತಾಡ್ತಿರ್ತಾರೆ. ಇಷ್ಟು ಸುಂದರ ಜಗತ್ತದ ಮೇಲೆ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾ ಒಬ್ಬ ಕೆಲಸ ಇರಬೇಕಲ್ಲ. ಒಬ್ಬ ಸಣ್ಣ ವಸ್ತು ನಾವು ತಯಾರು ಮಾಡ್ತೀವಿ, ಒಬ್ಬ ಮಡಿಕೆ ತಯಾರು ಮಾಡ್ತಾನೆ ಅಂದ್ರೆ ಕುಮಾರ ಇರಬೇಕು. ಹಾಗೊಂದು ಮೂರ್ತಿ ತಯಾರಾಗ್ತಾನೆ ಒಬ್ಬ ಶಿಲ್ಪಿ ಇರಬೇಕು. ಇಷ್ಟೆಲ್ಲ ಸುಂದರ ಜಗತ್ತನ್ನು ತಯಾರಾದ್ಮೇಲೆ ಅದಾದ್ಮೇಲೆ ಈ ಜಗತ್ತನ್ನು ತಯಾರು ಮಾಡುವಂತ ಒಬ್ಬ ಕರ್ತ ಇರಲೇಬೇಕು ಅಂತ ವಿಚಾರ ಮಾಡ್ತಾರೆ. ಹಾಗಾದ್ರೆ ಅಂತ ಕರ್ತ ಅಂದ್ರೆ ಏನು, ಯಾರು? ಅದಕ್ಕೆ ದೇವರು. ಇಷ್ಟೆಲ್ಲ ಜಗತ್ತು ಯಾರು ಅದಾದ ಮೇಲೆ ಈ ಜಗತ್ತನ್ನ ತಯಾರು ಮಾಡುವಂತ ಒಬ್ಬ ವ್ಯಕ್ತಿ, ಶಕ್ತಿ ಏನಾದ್ರೂ ಕೂಡ ಒಂದು ಇರಬೇಕಲ್ಲ. ಅದು ಹೇಗದ, ಅದು ಎಲ್ಲದ ಅಂತ ಅಲ್ಲವರು ಸಂಶೋಧನೆ ಮಾಡಿದರು. ಆಮೇಲೆ ಸಂಶೋಧನೆ ಮಾಡಿ ಅವರು ಆ ಮಾತನ್ನ ತಮಗೇನು ಹೊಳಿತು ಆ ಮಾತನ್ನು ತಮ್ಮ ವಚನ ಮುಖಾಂತರ ಹೇಳಕ್ ಪ್ರಾರಂಭ ಮಾಡಿದರು. ನಾವು ಸಹಜವಾಗಿ ಮಾತಾಡ್ತಿರ್ತೇವೆ, ಅದಕ್ಕೆ ನಮ್ಮ ಮಾತಿಗೆ ಅಷ್ಟೊಂದು ಕೂಡ ಬೇರೆ ಸಮಾಜ ಜಗತ್ತು ಕೊಡೋದಿಲ್ಲ. ಸ್ವಲ್ಪ ಕೇಳ್ತಿರ್ತೇವೆ, ಹೋದಾಗ ಮಾತು ಮರೆತು ಹೋಗ್ತೇವೆ. ಆದರೆ ಅವರು ಅಲ್ಲವರು ಸಹಜವಾಗಿ ಮಾತಾಡಲಿಲ್ಲ. ಅವರು ಯಾಕೆ ವಚನಕ್ಕೆ ಅಷ್ಟೊಂದು ಬೆಲೆ ಮಹತ್ವ ಯಾಕೆ ಕೊಡ್ತೇವೆ? ಅವರು ತಮ್ಮ ಧ್ಯಾನ ಸ್ಥಿತಿಯನ್ನು ಹೋದಾಗ ಏನ ಅವರು ತುತ್ತಿಗೇರ್ತಾನೆ, ಅವಾಗ ಅವರು ಏನು ಹೊಳ್ಯಾಕ್ ಶುರು ಆಗ್ತದೆ. ಆ ಹೊಳದನ್ನ ಏನ ಧ್ಯಾನ ಸ್ಥಿತಿ ನಂತರ ಇಳಿದು ಏನು ವ್ಯಕ್ತ ಮಾಡ್ತಿರ್ತಾರೆ, ಅವರು ಆಡಿದ ಮಾತುಗಳಿಗೆ ಅವರು ವಚನ ಅಂತ ನಾವು ಕರಿತೀವಿ. ಹಾಗ ಜಗತ್ತನ್ನ ಅತ್ಯಂತ ಸೂಕ್ಷ್ಮವಾಗಿ ನೋಡಿದರು. ದೇವರ ಬಗ್ಗೆ ನಾವೇನೋ ತಿಳ್ಕೊಂಡಿರ್ತೀವಿ, ಆದರೆ ಅಲ್ಲವರು ಬಹಳ ಭಿನ್ನವಾಗಿ ತಿಳ್ಕೊಂಡರು. ನಾವು ದೇವರ ಬಗ್ಗೆ ಏನೇನೋ ಕೂಡ ತಿಳ್ಕೊಂಡಿರ್ತೀವಿ, ಎಲ್ಲೇನೋ ಕೂಡ ಹುಡುಕಾಡ್ತಿರ್ತೀವಿ, ಆದರೆ ಅಲ್ಲವರು ಬಹಳ ಸೂಕ್ಷ್ಮವಾಗಿ ಹೇಳಿದರು. ಅಲ್ಲವರು ದೇವರ ಬಗ್ಗೆ ಏನಾದ್ರು ತಿಳ್ಕೊಂಡಾರ, ಅದನ್ನ ಆ ಸತ್ಯ ಮಾತನ್ನ ಜನರಿಗೆ ಸಹಜವಾಗಿ ತಿಳಿಯುವ ಭಾಷೆಯಲ್ಲಿ ಅತ್ಯಂತ ಸಣ್ಣ ಸಣ್ಣ ಮಾತಿನ ಅವರು ಹೇಳಕ್ ಪ್ರಾರಂಭಿಸ್ತಾರೆ. ಯಾಕೆ ತಮಗೆ ಜ್ಞಾನ ಆಗ್ಯದ, ಆ ಜ್ಞಾನವನ್ನ ಸಾಮಾನ್ಯ ಜನರಿಗೆಲ್ಲೂ ಕೂಡ ಗೊತ್ತಾಗಬೇಕು, ಅದನ್ನು ತಿಳಿಬೇಕಂತ ತಿಳ್ಕೊಂಡು ಬಹಳ ಕಠಿಣವಾಗಿ ಅವ್ರು ಹೇಳೋದಿಲ್ಲ. ಅಷ್ಟು ಸರಳವಾಗಿ ಸಹಜವಾಗಿ ಎಲ್ಲರಿಗೆ ಗೊತ್ತಾಗುವಂಗ ಒಂದು 4 ಸಾಲಗಳಲ್ಲಿ ಅವರು ಅಲ್ಲಮರು ಹೇಳ್ತಾರೆ. ಅಂತ ಅಲ್ಲಮರ ಒಂದು ವಚನವನ್ನು ನಾವು ಇವತ್ತು ನೋಡೋದಿದ್ದೇವೆ. ಅವರು ಒಂದು ಮಾತನ್ನು ಹೇಳ್ತಾರೆ ದೇವರ ಬಗ್ಗೆ. ದೇವರು ಹೇಗಲ್ಲ, ದೇವರು ಎಲ್ಲಿ ಅದ, ದೇವರ ಕುರಿತಾಗಿ 4 ಸಾಲಗಳಲ್ಲಿ ಅವರು ಹೇಳ್ತಾರೆ. ಅವರು ಶಿಲೆಯೊಳಗನ ಇದು ಪಿಂಡಸ್ಥಳ. ಪಿಂಡ ಅಂದ್ರೆ ಏನು ತಿಳ್ಕೋಬೇಕು. ಅಲ್ಲಮರ ವಚನ ಪ್ರಾರಂಭ ಆಗೋದೇ ಶಟಸ್ಥಳ ಸಿದ್ಧಾಂತ. ಅದನ್ನು ಪಿಂಡಸ್ಥಳದಿಂದ ಪ್ರಾರಂಭ ಆಗಿ ಐಕ್ಯ ಸ್ಥಳದವರೆಗೆ ಈ ಪ್ರಯಾಣವನ್ನು ಸಾಧಕರು ನಡೀತದೆ. ಹಂಗ ಪಿಂಡಸ್ಥಳ, ಪಿಂಡ ಅಂದ್ರೆ ಏನು? ದೇವರು.
ಹಂಗ ಪಿಂಡ ಸ್ಥಳದೊಳಗಡೆ ಭಗವಂತ ಅದಾನ. ಇಲ್ಲಿ ಇದೊಂದು ವಸ್ತು ಅದ, ಟೇಬಲ್ ಅದ. ಈ ಟೇಬಲ್ ನಾವು ಜಡಪಿಂಡ ಅಂತ ಕರಿತೇವೆ. ಜಡ ಅದ. ಒಂದು ವ್ಯಕ್ತಿ ಅದಾನ, ಯಾವುದೇ ಜೀವಿ ಅದ, ಅದಕ್ಕೆ ನಾವು ಚೇತನ ಪಿಂಡ ಅಂತ, ಪ್ರಾಣಪಿಂಡ ಅಂತ ಕರಿತೀವಿ. ಈ ಜಡಪಿಂಡಗಳು ಕೂಡ ಭಗವಂತ ಅದಾನ. ಆಮೇಲೆ ಇದಕ್ಕೆ ಪಿಂಡ ಅಂತ ಕರಿತೇವೆ. ಎಲ್ಲಿ ಜಡ ಅದ ಅದಕ್ಕೆ ಜಡಪಿಂಡ ಅಂತ ಕರಿತೇವೆ, ಇಲ್ಲಿ ಚೇತನ ಅದ ಅದಕ್ಕೆ ಪ್ರಾಣಪಿಂಡ ಅಂತ ಕರಿತೇವೆ. ಹಂಗ ಭಗವಂತ ಎಲ್ಲ ಕಡೆ ಅದಾನ. ಎಲ್ಲಿಲ್ಲ ಅದಾನ? ಜಡಪಿಂಡದೊಳಗೆ ಅದಾನ ಮತ್ತು ಚಿತ್ಪಿಂಡದೊಳಗೆ ಅದಾನ. ಹಂಗೆ ಎಲ್ಲಾ ಕಡೆ ಭಗವಂತ ಅದಾನ ಅಂತ ಅಲ್ಲವರು ಹೇಳ್ತಾರೆ. ಇಲ್ಲಿಂದ ಒಂದು ವಚನ ಪ್ರಾರಂಭ ಆಗ್ತದೆ. ಆ ವಚನವನ್ನು ನಾವು ನೋಡೋದಿದೆ. ಶಿಲೆಯೊಳಗನ ಪಾವಕನಂತೆ, ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ, ಬೀಜದೊಳಗನ ವೃಕ್ಷದಂತೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶಬ್ದದಂತೆ, ಶಬ್ದದೊಳಗನ ನಿಶಬ್ದದಂತೆ, ಗುಹೇಶ್ವರ ಗುಹೇಶ್ವರ ನಿಮ್ಮ ಶರಣ ಸಂಬಂಧ, ನಿಮ್ಮ ಶರಣ ಸಂಬಂಧ. ಬಹಳ ನಂಬಿಕೆ 4 ಸಾಲುಗಳಲ್ಲಿ ದೇವರ ಕುರಿತಾಗಿ ಬಹಳ ಅದ್ಭುತವಾಗಿ ಎಲ್ಲವನ್ನು ಹೇಳ್ತಾರೆ. ಮೊದಲನೇ ಸಾಲ ನಾವು ನೋಡೋಣ. ಶಿಲೆ ಒಳಗನ ಪಾವಕನಂತೆ. ಶಿಲೆ ಅಂದ್ರೆ ಕಲ್ಲು, ಪಾವಕ ಅಂದ್ರೆ ಅಗ್ನಿ, ಬೆಂಕಿ. ಕಲ್ಲಿನೊಳಗ ಬೆಂಕಿ ಅದ, ಬೆಂಕಿ ಅದ, ಅದ್ರದ್ದು ಕಾಣೋದಿಲ್ಲ. ಬೆಂಕಿ ತಿಕ್ಕಿದಾಗ ಅದು ಗೊತ್ತ. ಸಾಮಾನ್ಯವಾಗಿ ಈಗಿನ ದಿನಮಾನದಲ್ಲಿ, ಈಗಿನ ಕಾಲದಲ್ಲಿ ಹೇಳಬೇಕಾದ್ರೆ, ಈಗಿನ ಭಾಷೆ ಹೇಳಬೇಕಾದ್ರೆ ಕಲ್ಲಿನಾಗ ಒಂದು ಶಕ್ತಿ ಅದ, ಅದ್ಭುತ ಅಂತ ಶಕ್ತಿ ಅದ. ಯಾವ ರೀತಿ ಒಂದು ಎಣ್ಣೆಯಾಗ ಬೆಳಕದ, ಎಳ್ಳಿನ ಎಣ್ಣೆಯಾಗ ಬೆಳಕದ, ಬೆಳಕು ಕಾಣ್ತೇನು? ಕಾಣೋದಿಲ್ಲ. ಅದೇ ಎಣ್ಣೆಯಾಗ ಒಂದು ದೀಪ ಹಚ್ಚದಾಗ ಬೆಳಕು ಬೆಕ್ತಾ ಇದೆ. ಬೆಂಕಿ ಎಲ್ಲಿತ್ತು? ಎಣ್ಣೆಗಿತ್ತು. ಹಾಗೆ ಎಣ್ಣೆ ಒಳಗಡೆ ಕಾಣ್ಲಾರ್ದಾಗ ಯಾವ ರೀತಿ ಬೆಳಕು ಅದವು, ಅಗ್ನಿ ಅದವು, ಅದೇ ರೀತಿ ಕಲ್ಲಾ ಕೂಡ ಅಗ್ನಿ ಅದ. ಅಗ್ನಿ ಹೆಂಗದ? ಕಾಣ್ಲಾರ್ದಂಗ ಅದವು, ಅದೃಶ್ಯವಾಗ್ಯದ. ಅದಕ್ಕೆ ಶಿಲೆಯೊಳಗನ ಪಾವಕನಂತ. ಕಲ್ಲೊಳಗೆ ಬೆಂಕಿ ಅದ, ಅಗ್ನಿ ಅದದು, ಕಾಣ್ಲಾರ್ದಾಗದ, ಅದು ಅದೃಶ್ಯವಾಗ್ಯದ, ಅದು ಅಗೋಚರವಾಗ್ಯದ. ಹಂಗ ಪರಮಾತ್ಮ ಈ ಜಗತ್ತಿನ ಅದಾನ. ಹೆಂಗ ಅದಾನ? ಅದು ಕಾಣ್ಲಾರ್ದಂಗ ಅದಾನ. ಯಾವ ರೀತಿ ಎಣ್ಣೆಯಾಗ ಬೆಳಕದ, ಕಲ್ಲಿನಾಗ ಶಕ್ತಿ ಅದ, ಅದು ಕಾಣ್ಲಾರ್ದಂಗ ಅದ. ಹಂಗ ಭಗವಂತ ಜಗತ್ತಿನಲ್ಲಿ ಕಾಣ್ಲಾರ್ದಂಗ ಅದ. ಎಲ್ಲ ವಸ್ತು ಕಾಣ್ತಿರ್ತಾವ, ಆದ್ರೆ ಭಗವಂತ ಕಾಣೋದಿಲ್ಲ. ಅದರ ಕಾಣುವ ವಸ್ತುದೊಳಗಡೆ ಕಾಣ್ಲಾರ್ದ ಭಗವಂತ ಕಾಣ್ಲಾರ್ದಂಗ ಅದಾನಂತ ಮೊದಲನೇ ಸಾಲದಲ್ಲಿ ಎಲ್ಲ ಹೇಳ್ತಾರೆ. ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ. ಹಂಗ ನೀವು ಅನ್ಬೋದು, ಒಂದು ವಸ್ತು ಕಾಣ್ತದೆ ಅಂದಮೇಲೆ ಆ ಪರಮಾತ್ಮ ಕಾಣಬೇಕಲ್ಲ. ಒಂದು ಹೂವು ಅದ, ಹೂವಿನಾಗ ಪರಿಮಳ ಅದ, ಅದು ಪರಿಮಳ ಕಾಣ್ತೇನು? ಕಾಣೋದಿಲ್ಲ. ಇಲ್ಲ ಏನು? ಇಲ್ಲ, ಅಲ್ಲಿಗೆ ಬರೋದಿಲ್ಲ. ಹರಳೆ ತುಪ್ಪ ಅದ, ತುಪ್ಪ ಅದ, ಇಲ್ಲ ಅದ, ತುಪ್ಪ ಕಾಣ್ತೇನು? ಇಲ್ಲ ಏನು? ಅದ. ಹಾಲಿನಾಗ ಕಾಣುವ ಹಾಲದೊಳಗಡೆ ಕಣ್ಣಾರ ತುಪ್ಪ ಅದ, ಅದ್ರ ತುಪ್ಪ ಇಲ್ಲ ಅಲ್ಲಿಗೆ ಬರೋದಿಲ್ಲ. ಅದರ ಮುಂದೆ ವ್ಯಕ್ತ ಆಗಕ್ಕೆ ಶುರು ಆಗ್ತದೆ. ಹಂಗ ಪರಮಾತ್ಮ ಅದಾನ, ಅದು ನಮಗೆ ಕಾಣೋದಿಲ್ಲ. ಕಾಣೋದಿಲ್ಲ ಅಂದ್ರೆ ಇದರರ್ಥ ಇಲ್ಲ, ಅದಾನ, ಅದರದ್ದು ಕಾಣಲಾರ್ದಂಗ ಅದಾನ. ಯಾಕೆ? ಮತ್ತೆ ನಮಗೇನು ಕಾಣೋದಿಲ್ಲ? ಕಾಣುವ ದೃಷ್ಟಿ ಬೇಕಾಗ್ತದೆ. ಅಲ್ಲವರು ಕಾಣ್ತದೆ, ಮತ್ತೆ ನಮಗೆ ಕಾಣೋದಿಲ್ಲ. ನಮ್ಮ ದೃಷ್ಟಿ ಬೇರೆ, ಅಲ್ಲವರ ದೃಷ್ಟಿ ಬೇರೆ. ನಾವು ವಸ್ತು ಮೇಲೆ ಮೇಲೆ ನೋಡ್ತಿರ್ತೇವೆ, ಆದ್ರೆ ಬಲ್ಲವರು ಅದನ್ನ ಆಳವಾಗಿ ನೋಡ್ತಿರ್ತಾರೆ. ಅದೇ ವ್ಯತ್ಯಾಸ. ನಾವೊಂದು ಹೂವು ನೋಡ್ತೇವೆ, ನಾವು ಕಣ್ಣಿಗೆ ಬರೀ ಸಹಜ ಹೂವು ಕಾಣ್ತದೆ. ಅದೇ ಹೂವು ಬೇರೆ ಬೇರೆ ರೀತಿ ಕಾಣಕ್ಕೆ ಶುರು ಆಗ್ತದೆ. ಒಬ್ಬ ವಿಜ್ಞಾನಿಗೆ ಅದು ಬರೀ ಹೂವು ಕಾಣೋದಿಲ್ಲ, ಒಬ್ಬ ಕವಿಗೆ ಬರೀ ಹೂವು ಕಾಣೋದಿಲ್ಲ. ಹಾಗ ಅಲ್ಲವರು ಕೂಡ ಬರೇ ಜಗತ್ತು ಕಾಣಲಿಲ್ಲ, ಬರೇ ಕಲ್ಲ ಕಾಣಲಿಲ್ಲ, ಆ ಕಲ್ಲಿಗಿರುವಂತ ಬೆಳಕನ್ನು ಕಾಣ್ತು. ಹಾಗ ಒಬ್ಬ ಶಿಲ್ಪಿಗೆ ಬರೀ ಶಿಲ್ಪ ಕಾಣೋದಿಲ್ಲ, ಆ ಶಿಲ್ಪ ಕಲ್ಲಾಗಿರುವಂತ ಒಂದು ಮೂರ್ತಿ ಕಾಣಕ್ಕೆ ಶುರು ಆಗ್ತದೆ. ಹಾಗ ಅಲ್ಲವರಿಗೆ ಬರೇ ವ್ಯಕ್ತಿ ಕಾಣಲಿಲ್ಲ, ಅದರೊಳಗಿರುವಂತ ಅದ್ಭುತ ಶಕ್ತಿ ಕಾಣಕ್ಕೆ ಶುರು ಆಯ್ತು. ಹಾಗ ನಮ್ಮ ಕಣ್ಣಿಗೆ ಬರೀ ಕಲ್ಲು ಕಂಡ್ರೆ ಅಲ್ಲವರ ಕಣ್ಣಿಗೆ ಅದು ಕಲ್ಲಿರುವಂತ ಅದ್ಭುತ ಬೆಳಕು ಕಾಣಕ್ಕೆ ಶುರು ಆಯ್ತು. ನಿಮ್ಗೆ ಗೊತ್ತಿರಬಹುದು, ಇದೇ ನೆಲದವರು ನಾಳಿನವರು ಬಹುದೊಡ್ಡ ಅಭಿಯಂತರಾಗಬಹುದು. ಇಡೀ ದೇಶ, ನಾಡ ಎಂದು ಕೂಡ ಅವರನ್ನು ಮರೆಯೋದಿಲ್ಲ.
ಹಂಗ ಅವರ ದೇಶವನ್ನ ಕಟ್ಟಿರು, ದೇಶವನ್ನ ಬೆಳಕು ಮಾಡಿದರು. ಇಡೀ ಕನ್ನಡ ನಾಡಿನ ಜನ, ದೇಶದ ಜನ ನೆಲಸಂಗ ಮಾಡಿದರು. ಅಂಥದ್ದು ಬಹುದೊಡ್ಡ ಅಭಿಯಂತರವರು. ಅವರ ಹೆಸರು ಎಲ್ಲರೂ ಕೂಡ ತಾಂತ್ರಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅವರನ್ನು ನೆನೆಸ್ತಾರೆ. ಅವರ ಹೆಸರು ವಿಶ್ವೇಶ್ವರವರು. ಅಂತ ವಿಶ್ವೇಶ್ವರನವರು ಒಂದು ಸಲ ತನ್ನ ಗೆಳೆಯರದೊಂದಿಗೆ ಅವರು ಜೋಗ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ. ಏನು ಅದ್ಭುತ! ಶರಾವತಿ ನದಿಯನ್ನು ಹರಿತದೆ. ಆ ಶರಾವತಿ ನದಿ ನೀರನ್ನ 800 ಅಡಿ ಎತ್ತರದಿಂದ ನೀರನ್ನು ಬೆಳಗಿಸಲಾಗ್ತದೆ. ಏನದು ಅದ್ಭುತ! ಆ ಅದೃಷ್ಟವನ್ನು ನೋಡ್ಲಿಕ್ಕೆ ಇಡೀ ದೇಶದ ಜಗತ್ತಿನ ಜನ ನೋಡಕ್ ಬರ್ತಾರೆ. ಅಷ್ಟು ಅದ್ಭುತ ಸೃಷ್ಟಿ ಸೌಂದರ್ಯ ನೋಡಿ ಎಲ್ಲರೂ ಕೊಂಡಾಡ್ತಿರ್ತಾರೆ. ಏನದು ಅದ್ಭುತ! 800 ಅಡಿ ಎತ್ತರದ ನೀರು. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆ ದೃಶ್ಯವನ್ನು ನೋಡ್ಲಿಕ್ಕೆ ವಿಶ್ವೇಶ್ವರವರು ತಮ್ಮ ಗೆಳೆಯರೊಂದಿಗೆ ಹೋಗಿದರು. ಹೋಗಿ ವಿಶ್ವೇಶ್ವರ ಅಂದ್ರೆ ಅಂತವರಲ್ಲ, ಅವರು ಏನೇನು ಕೆಲಸ ಮಾಡಿದ್ರು ಒಂದು ಕೂಡ ಕೆಲಸವನ್ನು ಕೇಳಲಿಲ್ಲ. ಏನವರ ಡ್ಯಾಮನ್ನು ಕಟ್ಟಿದರು, ಏನವರ ಕೆನಾಲನ್ನು ಕಟ್ಟಿದರು, ಹೇಳ್ತಾರೆ ಒಂದೂ ಡ್ಯಾಮನ್ನು ಹೊಡೆದಿಲ್ಲ, ಒಂದೂ ಕೆನಾಲ್ ಕೂಡ ಹಾಳಾಗಲಿಲ್ಲ. ಅಷ್ಟು ಭದ್ರವಾದ ಕಾರ್ಯವನ್ನು ಅವರು ಮಾಡಿದರು. ಇಡೀ ಮೈಸೂರು ಭಾಗವನ್ನು ಬೆಳಗಾಗಿ ಮಾಡಿದರು. ಅಂತ ವಿಶ್ವೇಶ್ವರವರು ಆ ಜೋಗವನ್ನು ನೋಡಕ್ ಹೋದಾಗ ಆ ಸೃಷ್ಟಿ ಸೌಂದರ್ಯ 800 ಅಡಿ ಎತ್ತರದ ನೀರು ಬಿಡೋದನ್ನು ನೋಡ್ತಾರೆ. ಅವರು ನೋಡಿ ಒಂದು ಮಾತನ್ನು ಹೇಳ್ತಾರೆ, ಎಂತ ಅದ್ಭುತ ಶಕ್ತಿ ಅದ, ಹಾಳಾಗ್ತದೆ, ಎಂತ ಅದ್ಭುತ ಶಕ್ತಿ ಅದರ ಬೆರ್ತು ಹೋಗ್ತಾ ಇದೆ. ಈ ಮಾತನ್ನು ಕೇಳೋಣ ಅವ್ರು ಗೆಳೆಯರು ಅಂತಾರೆ, ಏನ್ ಹೇಳ್ತಾ ಇದ್ದೀರಿ? ಎಲ್ಲಾ ಜನ ಕೊಂಡಾಡ್ತಾರೆ, ಅಷ್ಟು ಅದ್ಭುತ ನೀರದ ಅಂತ ಅಂತಾರ, ಅದು ನೀವು ಅಂತೀರಿ ಶಕ್ತಿ ಹಾಳಾಗ್ತದೆ. ಏನು ಶಕ್ತಿ ಅದ? ಅದು ನೀರದ. ಅವಾಗ ವಿಶ್ವೇಶ್ವರ ಹೇಳಿದ್ರು, ನಿಮ್ಮ ಕಣ್ಣಿಗೆ ಅದು ನೀರು ಕಾಣ್ತಾ ಇದೆ, ಅದು ನನ್ನ ಕಣ್ಣಿಗೆ ಅದು ಅದ್ಭುತ ಶಕ್ತಿ ಕಾಣ್ತಾ ಇದೆ. ಎಲ್ಲರೂ ಏನು ಶಕ್ತಿ ಅದ? ಅವರನ್ನು ಈ ಶಕ್ತಿ ಎಲ್ಲ ಇಡೀ ನಾಡನ್ನ ಬೆಳಗುವುದು, ಅಷ್ಟು ಬೆಳಕಲ್ಲ. ಅವರಂದ್ರೆ ಬೆಳಕಲ್ಲ, ಬರೀ ನೀರದ. ಎಲ್ಲರ ಕಣ್ಣಿಗೆ ನೀರು ಕಾಣಕ್ ಸಾಧ್ಯ, ನೀರು ಕಾಣ್ತಾ ಇತ್ತು. ಆದರೆ ವಿಶ್ವೇಶ್ವರ ಕಣ್ಣಿಗೆ ನೀರಿನ ಬೆಳಗಿರುವಂತ ಬೆಳಕು ಕಾಣಕ್ ಶುರು ಆಯಿತು. ಅಂತ ವಿಶ್ವೇಶ್ವರವರು ಅದೇ ಜೋಗವನ್ನ ಕಟ್ತಾರ. ಅವರು ಅಂತ ಜೋಗ ಜಲಪಾತನ ಬಹುದೊಡ್ಡ ವಿದ್ಯುತ್ ಕೇಂದ್ರವನ್ನ ಕಟ್ಟಿದ ಮೇಲೆ ಆ ನೀರನ್ನೇ ಬೆಳಕು ಮಾಡಿ ಇಡೀ ಮೈಸೂರು ಭಾಗವನ್ನು ಬೆಳಕು ಮಾಡ್ತಾರೆ. ಅಷ್ಟಲ್ಲ, ಆ ನೀರನ್ನ ಇಡೀ ತಗೊಂಡು ಮೈಸೂರು ಭಾಗ ಎಲ್ಲ ಹಚ್ಚ ಹಸಿರು ಮಾಡ್ತಾರೆ. ಈಗ ಕೂಡ ಜನವನ್ನ ವಿಶ್ವೇಶ್ವರ ನೆನೆಸ್ತಾರೆ. ಹಾಗೆ ಹೇಳೋ ತಾತ್ಪರ್ಯ ಅಂದ್ರೆ ನಮ್ಮೆಲ್ಲರ ಕಣ್ಣಿಗೆ ಎಲ್ಲರ ಕಣ್ಣಿಗೆ ಬರೀ ನೀರು ಕಾಣ್ತಾ ಇತ್ತು. ಆದ್ರೆ ವಿಶ್ವೇಶ್ವರ ಕಣ್ಣಿಗೆ ಬರೀ ನೀರು ಕಾಣಲಿಲ್ಲ, ನೀರಿನಲ್ಲಿರುವಂತ ಅದ್ಭುತ ಬೆಳಕು ಕಾಣಿಸ್ತಾರೆ. ಹಂಗ ಅದ ಯಾವ ರೀತಿ ನೀರಾಗ ಬೆಳಕದ, ಶಕ್ತಿ ಅದ, ಹಂಗೆ ಜಗತ್ತಿನಲ್ಲಿ ಎಲ್ಲ ಕಡೆ ಭಗವಂತ ಅದ, ಅದು ಕಣ್ಣಾದಂಗದ. ನೀರಿನದ ಶಕ್ತಿ ಅದ, ಬೆಳಕದ, ಅದು ಕಣ್ಣಾದಂಗದ. ಹಾಗೆ ಭಗವಂತ ಕೂಡ ಜಗತ್ತಿನಲ್ಲಿ ಕಣ್ಣಾದಂಗದ, ಅದು ಅದೃಶ್ಯವಾಗ್ಯದ. ಹಂಗೆ 2ನೇ ಸಾಲದಲ್ಲಿ ನೋಡುತ್ತೇವೆ, ಜನರ ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ. ಎಷ್ಟು ಒಳ್ಳೆ ಮಾತನ್ನು ಅಲ್ಲವ ನೋಡಬೇಕು, ಎಷ್ಟು ಚಲೋ ಉಪಮೆ ಕೊಡ್ತಾರ. ಉದಕದೊಳಗನ ಪ್ರತಿಬಿಂಬದಂತೆ, ಉದಕ ಅಂದ್ರೆ ನೀರದ, ಆ ನೀರೊಳಗಿನ ಪ್ರತಿಬಿಂಬ ಮೂಡ್ತದೆ. ಹಂಗ ಪ್ರತಿಬಿಂಬ ನೀರಾಗದ, ಅದರ ಪ್ರತಿಬಿಂಬ ನೀರಕ್ಕೆ ಅಂಟ್ಕೊಳ್ಳೋದಿಲ್ಲ. ಹಂಗ ಭಗವಂತ ಜಗತ್ನಾಗ ಅದಾನ, ಅಂಟ್ಕೊಳ್ಳಾಗಲ್ಲ. ನಾವು ನೀರು ನೋಡ್ತೇವೆ, ನೀರಾಗ ಪ್ರತಿಬಿಂಬ ಮೂಡ್ತದೆ. ಒಂದು ದೊಡ್ಡ ಭಾವ್ಯ ಅದ, ಭಾವ್ಯ ನೀರದ. ಒಬ್ಬ ವ್ಯಕ್ತಿ ಆ ನೀರನ್ನು ಹೋಗಿದ, ನೋಡ್ಲಕ್ ಹೋದ ಮೇಲೆ ಅವನ ಪ್ರತಿಬಿಂಬ ನೀರಾಗ ಮೂಡ್ತದೆ. ಅದರ ತಮ್ಮ ಪ್ರತಿಬಿಂಬ ನೀರಾಗ ಮೂಡ್ತದೆ, ಅದರ ಪ್ರತಿಬಿಂಬ ನೀರಾಗ ಅಂಟ್ಕೊಳ್ಳಿಲ್ಲ. ನೀರು ರಾಡಿರಬಹುದು, ಅದರ ಪ್ರತಿಬಿಂಬ ರಾಡಿನ. ನೀರು ಕೆಂಪಿರಬಹುದು, ಪ್ರತಿಬಿಂಬ ಕೆಂಪಲ್ಲ. ನೀರ ತಂಪಿರಬಹುದು, ಅದರ ಪ್ರತಿಬಿಂಬ ತಂಪಲ್ಲ. ನೀರು ಬಿಸಿ ಇರಬಹುದು, ಅದರ ಪ್ರತಿಬಿಂಬ ಬಿಸಿ ಅಲ್ಲ. ಸಮುದ್ರದ ನೀರು ಉಪ್ಪಿರಬಹುದು, ಅದರ ಅರ್ಥ ಪ್ರತಿಬಿಂಬ ಉಪ್ಪೇನು, ಪ್ರತಿಬಿಂಬ ಉಪ್ಪಲ್ಲ. ನೀರು ಹೇಗಾಗ ಇರಬಹುದು, ಅದರ ಪ್ರತಿಬಿಂಬ ಮಾತ್ರ ನೀರಾಗದ, ಅದರ ನೀರು ಕೂಡ ಅಂಟ್ಕೊಂಡಿಲ್ಲ. ಹಂಗ ಅಷ್ಟು ಕೂಡ ನೀರಾಗ ಪ್ರತಿಬಿಂಬದ, ಅದರ ಪ್ರತಿಬಿಂಬದ ಕೂಡ ಯಾವುದೇ ಕೂಡ ನೀರಿನ ಕೂಡ ಗುಣ ಆ ಪ್ರತಿಬಿಂಬ ಅಂಟ್ಕೊಳ್ಳಂಗಿಲ್ಲ. ನೀರದೊಂದಿಗೆ ಪ್ರತಿಬಿಂಬದ, ಅದರ ಪ್ರತಿಬಿಂಬ ನೀರು ಅಂಟ್ಕೊಳ್ಳಾರ್ದಂಗ ಅಷ್ಟು ಅಲಿಪ್ತವಾಗ್ಯದ. ಹಂಗ ಭಗವಂತ ಈ ಜಗತ್ತಿನ ಅದಾನ. ಯಾವ ರೀತಿ ನೀರಾಗ ಪ್ರತಿಬಿಂಬ ಇದ್ದರೆ ಸಮೇತ ಆ ನೀರಿಗೆ ಪ್ರತಿಬಿಂಬ ಅಂಟ್ಕೊಡಂಗಿಲ್ಲ, ಅಷ್ಟು ಅಲಿಪ್ತವಾಗ್ಯದ, ನಿರ್ಲಿಪ್ತವಾಗ್ಯದ.
ಹಂಗ ಜಗತ್ತಿನಲ್ಲಿ ಭಗವಂತ ಅದಾನ. ನೀರಿಗೆ ಪ್ರತಿಬಿಂಬ ಅಂಟ್ಕೊಳ್ಳಂಗೆ ಭಗವಂತ ಜಗತ್ತಿನಲ್ಲಿ ಅಲಿಪ್ತವಾಗಿ ನಿರ್ಲಿಪ್ತವಾಗಿ ಜಗತ್ತಿನ ಅದಾನಂತ ಎರಡನೇ ಸಾಲದಲ್ಲಿ ಅದಾನ ಹೇಳ್ತಾರೆ. ನಾವು ಕೂಡ ಎಲ್ಲವನ್ನ ಅಂಟ್ಕೊಳ್ತೇವೆ. ಅದರ ಅಲ್ಲವನ್ನು ಹೇಳೋರು ಭಗವಂತ ಜಗತ್ತಿನಲ್ಲಿ ಅದಾನ, ಅದಕ್ಕೆ ಅಲ್ಲಾದಂಗ ಅದಾನ. ಇದೇ ಜಗತ್ತಿನ ಅದಾನ, ಅದಕ್ಕೆ ಅಂಟ್ಕೊಳ್ಳಂಗ ಅದಾನ, ಅದ ನಿರ್ಲಿಪ್ತವಾಗಿ ಅದಾನ. ನಾವೊಂದು ನಾಟಕ ನೋಡ್ತಿರ್ತೀವಿ, ನಾವು ಸಿನಿಮಾ ನೋಡ್ತೀವಿ, ಸಿನಿಮಾ ನೋಡಿರ್ಬೇಕು ನೀವೆಲ್ಲ. ಆದ್ರೆ ಸಿನಿಮಾ ಪರದೆಯಲ್ಲಿ ಸಿನಿಮಾ ಎಲ್ಲ ತೋರಿಸ್ತಾರೆ, ಅದೇ ರಾಮಾಯಣ ನಾಟಕ ನಡೆದಿರ್ತದೆ. ಏನ ಪರದೆ ಮೇಲೆ ಎಲ್ಲವನ್ನ ಸಿನಿಮಾ ದೃಶ್ಯನ ಕಾಣ್ತಿರ್ತದೆ. ಅಲ್ಲಿ ರಾಮ ರಾವಣ ಯುದ್ಧ ನಡೆದಿರ್ತದೆ, ಎಲ್ಲ ಕೂಡ ರಕ್ತ ಹರಿತಿರ್ತದೆ. ಅದು ರಕ್ತ ಹರಿತದೆ, ರಕ್ತ ಹರಿದನ ಕಾಣ್ತದೆ. ಆದ್ರೆ ಪರದಿಗೆ ಅದು ಅನ್ಕೊಳ್ಳಂಗಿಲ್ಲ. ಪರದೆ ಮೇಲೆ ಕಾಣ್ತದೆ ರಕ್ತ, ಅದ ಪರದಿಗೆ ಮಾತ್ರ ರಕ್ತ ಅನ್ಕೊಳ್ಳಂಗಿಲ್ಲ. ಸೀತಾ ಅಳ್ತಿರ್ತಾಳ, ದುಃಖಿಸ್ತಿರ್ತಾಳ, ಆ ಪರದೆಯನ್ನ ದುಃಖಿಸುವುದಿಲ್ಲ. ದುಃಖವನ್ನ ಪರದೆ ಮೇಲೆ ವ್ಯಕ್ತ ಆಗ್ತಾ ಇದೆ, ಅದನ್ನ ಮಾತ್ರ ಪರದೆಗೆ ಅದು ದುಃಖ ಆಗಲಿಲ್ಲ. ಎಲ್ಲಾ ಯುದ್ಧ ನಡೀತದ, ರಾಮ ಕೂಡ ಚಿಂತಿತ ಆಗ್ತದ, ಆದ್ರೂ ಕೂಡ ಪರದೆ ಚಿಂತೆ ಆಗಿಲ್ಲ. ಎಲ್ಲಾ ಕೂಡ ಯುದ್ಧ ಎಲ್ಲ ನಡೀತದ, ಅಕ್ರಂದ ನಡೀತದ, ಘನಘೋರ ಯುದ್ಧ, ರಕ್ತದ ಹೊಳೆ ಹರಿತದ, ಮಾತ್ರ ಆ ರಕ್ತ ಪರದೆ ಹಂಚ್ಕೊಂಡಿಲ್ಲ. ಅಷ್ಟ ನಿರ್ಲಿಪ್ತಾಗ ಪರದೆ ಎಲ್ಲ ತೋರಿಸ್ತದ, ಎಲ್ಲಾ ರಕ್ತ ಪರದೆ ಮೇಲೆ ಹರಿತದ, ಅಳೋದನ್ನ ಪರದೆ ಕೇಳಿಸ್ತದ, ಮಾತ್ರ ಎಲ್ಲ ಕೂಡ ಪರದೆ ಮೇಲೆ ನಡೆದ್ರ ಸಮೇತ ಪರದೆಗೆ ಅದು ಯಾವ ಕೂಡ ಏನು ಪರದೆ ಎಲ್ಲ ತೋರಿಸ್ತದ, ಅದ ಮಾತ್ರ ಪರದೆ ಮೇಲೆ ಏನೂ ಇಲ್ಲ. ಅಲ್ಲಿ ಅಳೋ ಇಲ್ಲ, ನಗು ಇಲ್ಲ, ಏನೂ ಇಲ್ಲ, ರಕ್ತ ಎಲ್ಲ ಏನೂ ಇಲ್ಲ. ಹಂಗ ಪರದೆ ಎಲ್ಲ ತೋರಿಸ್ತದ, ಮಾತ್ರ ಪರದೆ ಏನು ಕೂಡ ಅಂಟ್ಕೊಳಂಗಿಲ್ಲ, ಇಲ್ಲ ಹಚ್ಕೊಳಂಗಿಲ್ಲ. ಹಂಗ ಭಗವಂತ ಎಲ್ಲವನ್ನ ತೋರಿಸ್ತಾನ, ಎಲ್ಲ ಮಾಡ್ತಾನ, ಜಗತ್ತ ಎಲ್ಲವನ್ನ ಕ್ರಿಯೆ ನಡೀತದ. ಆದ್ರೆ ಭಗವಂತ ಹೆಂಗದನಂದ್ರ ಅಂಟ್ಕೊಳ್ಳ. ಹಂಗ ನಿರ್ಲಿಪ್ತವಾಗಿ ಭಗವಂತ ಜಗತ್ತಿನ ಅದಾನ. ಎರಡನೇ ಸಾಲದಲ್ಲಿ ಹೇಳ್ತದ, ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ. ಮೂರನೇ ಸಾಲ ಹೇಳ್ತಾರ, ಬೀಜದೊಳಗನ ವೃಕ್ಷದಂತೆ. ಒಂದು ಬೀಜದ ಒಂದು ವೃಕ್ಷದ ಕಾಣ್ತದೇನು ಇಲ್ಲ ಏನು ಅದ. ಹಾಗ ಕಾಣುವ ಬೀಜದೊಳಗಡೆ ಎಲ್ಲ ಎಲೆ ಅದ, ಎಲೆ, ಹೂವ, ಕಾಂಡ, ಮತ್ತು ವೃಕ್ಷ. ನೂರಾರು ಜನರಿಗೆ ನೆರಳು ಕೊಡುವಂತ, ಸಾವಿರಾರು ಹಕ್ಕಿಗಳಿಗೆ ಆಶ್ರಯ ಕೊಡುವಂತ, ಅಮೃತ ಸಮಾನ ಹಣ್ಣು ಕೊಡುವಂತ, ಏನು ಮಾವಿನ ಹಣ್ಣುಗಳು ಅಂತ ಕೊಡುವಂತ ಅದ್ಭುತ ಸಾಮರ್ಥ್ಯವುಳ್ಳಂತ, ಸಾವಿರ ಸಾವಿರ ಲಕ್ಷ ಲಕ್ಷ ಹಣ್ಣು ಕೊಡುವಂತ ವೃಕ್ಷ ಚಿಕ್ಕ ಅಂತ ಬೀಜದ ಬೀಜ ಕಾಣ್ತಾ ಇದೆ. ಅದ ಆ ಕಾಣುವ ಬೀಜದೊಳಗಡೆ ಕಾಣದ ವೃಕ್ಷನ, ಬಹುದೊಡ್ಡ ವೃಕ್ಷನ ವ್ಯಕ್ತ ಅವ್ಯಕ್ತದ. ಬೀಜ ವ್ಯಕ್ತದ, ವೃಕ್ಷ ಅವ್ಯಕ್ತದ. ಹಂಗ ಕಾಣುವ ಬೀಜದೊಳಗಡೆ ಕಾಣದ ವೃಕ್ಷ ಯಾವ ರೀತಿ ಹುದುಗ್ಯದೋ, ಹಂಗ ಕಾಣುವ ಜಗತ್ತಿನೊಳಗಡೆ ಕಾಣದ ಭಗವಂತ ಹುದುಗ್ಯಾನ ಯಾವ ರೀತಿ ಅದು ಅವ್ಯಕ್ತವಾಗಿದೆ. ಹಂಗ ಬೀಜದೊಳಗಡ ವೃಕ್ಷದಂತೆ, ಬೀಜದ ವೃಕ್ಷ ಅದ, ಅದು ಕಾಣಲಾರ್ದಂಗ, ಅದು ವ್ಯಕ್ತ ಆಗಲಾರ್ದಂಗ, ಅದು ಮುಂದೆ ವ್ಯಕ್ತ ಆಗ್ತದೆ. ಈಗ ಮಾತ್ರ ಅದು ಅವ್ಯಕ್ತವಾಗಿದೆ. ಹಂಗ ಭಗವಂತ ಜಗತ್ತಿನಲ್ಲಿ ಅವ್ಯಕ್ತವಾಗ್ಯದ, ಮುಂದೆ ವ್ಯಕ್ತ ಆಗ್ತಿರ್ತದೆ. ಹಂಗ ಪ್ರತಿಭೆಗಳಲ್ಲಿ ಅದ್ಭುತ ಶಕ್ತಿ ಇರ್ತದೆ. ಅದು ಪ್ರಸಂಗ ಬಂದಾಗ ವ್ಯಕ್ತ ಆಗಕ್ಕೆ ಸುದ್ದ ಆಗ್ತದೆ. ಒಂದು ಕಬ್ಬಿನ ತೋಟ ಅದ, ಒಂದು ಕಬ್ಬಿನ ಎಲೆ ತಿಂದು ನೋಡ್ರಿ, ಸರಿ ಅದೇ ಏನಿಲ್ಲ, ಎಲೆ ತಿಂದು ನೋಡ್ರೇನೋ ಏನಿಲ್ಲ, ಒಂಥರ ಒಗರ ಹತ್ತಿರ್ತದೆ. ಅದೇ ಕಬ್ಬಿನ ಒಳಗಡೆ ಅತ್ಯಂತ ಮಧುರವಾದಂತ ಸವಿಸ್ತ ಕಬ್ಬಿನ ರಸವನ್ನ ಅದ. ಅದು ಈಗ ಕಾಣ್ತದೇನು, ಈಗ ಇಲ್ಲ, ಈಗ ವ್ಯಕ್ತ ಆಗೋದಿಲ್ಲ. ಆದ್ರೆ ಯಾವಾಗ ವ್ಯಕ್ತ ಆಗ್ತದ್ದು ಅವಾಗ ವ್ಯಕ್ತ ಆಗ್ತದೆ. ಹಂಗ ಆ ಕಬ್ಬಿನ ಒಳಗಡೆ ರಸ ಅದ, ಹುದುಗ್ಯದದು, ಅವ್ಯಕ್ತವಾಗ್ಯದ. ಮುಂದ ಕ್ರಮೇಣ ಅದು ವ್ಯಕ್ತ ಆಗಕ್ಕೆ ಸುದ್ದ ಆಗ್ತದೆ, ವ್ಯಕ್ತ ಆಗ್ತದೆ. ಹಂಗ ಬೀಜದೊಳಗಡೆ ಕೂಡ ಭಗವಂತ ಅದಾನ, ಅದು ಅವ್ಯಕ್ತವಾಗ್ಯದ, ಅದು ವ್ಯಕ್ತ ಆಗೋದಿಲ್ಲ. ಯಾವಾಗಂತ ತೋರಿಸೋರು ಬರ್ತಾರ, ವ್ಯಕ್ತ ಮಾಡೋರು ಬರ್ತಾರ, ವ್ಯಕ್ತ ಆಗಕ್ಕೆ ಸಾಧ್ಯ ಬೇಕಾಗ್ತದೆ, ವ್ಯಕ್ತ ಮಾಡೋರು ಕೂಡ ಬೇಕಾಗ್ತದೆ. ಅದ್ಭುತ ಬೀಜ ಅದ, ಅದ್ಭುತ ಸಾಮರ್ಥ್ಯ ಅದ, ಆದ್ರೆ ಬೀಜವನ್ನ ಎಲ್ಲ ಇಟ್ಟಿರೋದು ವ್ಯಕ್ತ ಆಗೋದಿಲ್ಲ. ಆ ಬೀಜವನ್ನ ನಮ್ಮ ಕೈಯಾಗ ಸಿಕ್ಕರೆ ಏನ್ ಮಾಡ್ತೀವಿ, ಅದು ಪೆಟ್ಟಿಗೆ ಅದ, ಆ ಪೆಟ್ಟಿಗೆ ಅದ್ಭುತ ಪೆಟ್ಟಿಗೆ ಅದ, ಲಕ್ಷ ಲಕ್ಷ ಬೆಲೆ ಇರುವಂತ ಪೆಟ್ಟಿಗೆ.
ಆದ್ರೆ ಒಬ್ಬ ಶ್ರೀಮಂತ ಕೈ ಕೊಟ್ಟರೆ ಏನು ಮಾಡಬೇಕು? ಏನು ಮಾಡೋದು? ಶೋಕೇಸ್ಗೆ ಇಡಬಹುದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದೇ ಪೆಟ್ಟಿಗೆ ಮೇಲೆ ಒಬ್ಬ ಸಂಗೀತಗಾರರ ಕೈ ಕೊಟ್ಟರೆ ಅವಾಗ ಮಾತ್ರ ಕಟ್ಟಿಗೆ ಪೆಟ್ಟಿಗೆ. ನಮ್ಮ ಕಲೆಗೆ ಅದು ಕಟ್ಟಿಗೆ ಪೆಟ್ಟಿಗೆ ಏನೂ ಇಲ್ಲ ಅದ್ರ, ತಪ್ಪಲ ಅದ ಏನೋ ಇಲ್ಲ ಅದ್ರ. ಆದ್ರೆ ಒಬ್ಬ ಸಂಗೀತಗಾರನ ಕೈ ಕೊಟ್ಟಾಗ ಅವಾಗ ಅದ್ಭುತ ಸ್ವರ ಹೊರಗೆ ಬರಕ್ಕೆ ಸ್ವರ. ಬರೀ ಕಟ್ಟಿಗೆ ಪೆಟ್ಟಿಗೆ ಅದ ಏನೂ ಇಲ್ಲ, ಆದ್ರೆ ಹೀಗೆ ಬೆರಳು ಆಡಿಸಿದ್ರೆ ಅದ್ಭುತ ನಾದ ಹೊರಗೆ ಬರಕ್ಕೆ ಸ್ವರ ಆಗ್ತದೆ. ನಾದ ಏನಿತ್ತು ಒಳಗೆ ಅದ, ಪೆಟ್ಟಿಗೆ ಒಳಗೆ ಅದ, ಅದು ಅವ್ಯಕ್ತ ಆಗ್ಯದ. ಒಬ್ಬ ನುಡಿಸ ಬಂದಾಗ ಅದು ವ್ಯಕ್ತ ಆಗಕ್ಕೆ ಶುರು ಆಗ್ತದೆ. ಅಷ್ಟೆಲ್ಲ ಸ್ವರಗಳು, ಅಷ್ಟೆಲ್ಲ ನಾದಗಳು ಎಲ್ಲಿತ್ತು? ಅದೇ ಪೆಟ್ಟಿಗೆ ಅದ. ಆದ್ರೆ ಗೊತ್ತಾಗ್ತೇನೋ ಇಲ್ಲ. ಯಾವಾಗ ಒಬ್ಬ ಚಲೋ ಅದ್ಭುತ ಸಂಗೀತಗಾರ ಕೊಡೋಣ ನುಡಿಸಕ್ ಬರ್ತಾನ ಅವಾಗ ಅದು ವ್ಯಕ್ತ ಆಗಕ್ಕೆ ಶುರು ಆಗ್ತದೆ. ಹಾಗೆ ಇವಾಗ ಬೀಜ ಅದ, ಆ ಬೀಜ ನಮ್ಮ ಕೈಗೆ ಸಿಕ್ಕ ನಾವೇನ್ ಮಾಡ್ತೀವಿ? ಹೀಗೆ ಬಿಸಾಡ್ತೀವಿ. ಆದ್ರೆ ಅದೇ ಬೀಜವನ್ನು ಒಬ್ಬ ಚಲೋ ರೈತರ ಕೈಗೆ ಸಿಕ್ಕರೆ ಅವನ್ನ ಚಲೋ ಫಲವತ್ತಾದ ಆ ಬೀಜನ ಕಲ್ಲಾಗಿಟ್ರೆ ಏನು ಉಪಯೋಗ ಅದ? ಏನಿಲ್ಲ. ಒಂದಲ್ಲ 10 ವರ್ಷ ಇಟ್ಟರು ಕೂಡ ಅದು ನಿಷ್ಪ್ರಯೋಜನ. ಅದೇ ಬೀಜವನ್ನ ಒಬ್ಬ ಅದ್ಭುತ ರೈತ ತನ್ನ ಹೊಲದ ತೋಟದಲ್ಲಿ ಇಟ್ಟಾಗ, ಏನ ಫಲವತ್ತ ಭೂಮಿ ಇಟ್ಟಾಗ ನೀರು ಹಾಕಿ ಸೂರ್ಯ ಕಾವ ಕೊಡ್ತಾನ, ಅದು ಮೊಳಕೆ ಬೀಜ ಒಡೆದು ಮೊಳಕೆ ಆಗ್ತದೆ. ಚಲೋ ಗೊಬ್ಬರ, ಚಲೋ ಗಾಳಿ, ಮೇಘ ಮಳೆ ಸುರಿತ ಸೂರ್ಯ ಕಾವ ಕೊಡ್ತಾನ, ಆ ಬೀಜ ಒಡೆದು ಮೊಳಕೆ ಆಗ್ತದೆ. ಹೀಗೆ ಅಂಕುರಗೊಂಡು 4 ಎಲೆ ಹೊರಗೆ ಬರ್ತಾವೆ. ಆ ಎಲೆ ಒಂದು ದೊಡ್ಡ ವೃಕ್ಷ ಆಗ್ತದೆ. ಟೊಂಗಿಗಳು ಬರ್ತಾವ, ಅದಕ್ಕೆ ಹೂವು ಆಗ್ತಾರಲ್ಲ, ಇಡೀ ಹೂವ ಪರಿಮಳ ಬರೀತದೆ. ಆ ಹೂವಿನ ಸವಿಲಿಕ್ಕೆ ದುಂಬಿ ಓಡಿ ಬರ್ತಾವ. ಮುಂದೆ ಅದೇ ಹೂವ ಕಾಯಿ ಆಗ್ತದೆ. ಅದೇ ಕಾಯಿ ಒಂದು ಹಣ್ಣು ಆಗ್ತದೆ. ಇಷ್ಟೆಲ್ಲ ಸಾವಿರ ಜನರಿಗೆ ಹಣ್ಣು ಕೊಡುವಂಥದ್ದು, 100 ಜನರಿಗೆ ನೆರಳ, ಸಾವಿರಾರು ಹಕ್ಕಿಗಳಿಗೆ ಆಶ್ರಯ ಕೊಡುವಂತ ಬಹುದೊಡ್ಡ ವೃಕ್ಷ ಎಲ್ಲಿತ್ತು? ಬೀಜದೊಳಗಿತ್ತು. ಆದ್ರೆ ನಮ್ಮ ವ್ಯಕ್ತ ಮಾಡುವಾಗ ವ್ಯಕ್ತ ಆಗ್ತದೆ. ಹಂಗ ಯಾವ ಸಣ್ಣ ಬೀಜದೊಳಗಡೆ ಬಹುದೊಡ್ಡ ವೃಕ್ಷ ಹುದುಗಿ ಇರೋದು ಅವ್ಯಕ್ತ ಆಗ್ಯದ. ಹಂಗ ಈ ಜಗತ್ತಲ್ಲಿ ಕೂಡ ಭಗವಂತ ಅದು ಅವ್ಯಕ್ತ ಆಗ್ಯದ ಅಂತ ನಮ್ಮಲ್ಲಿ ಹೇಳ್ತಾರೆ. ಕೊನೆ ಸಾಲದಲ್ಲಿ ಹೇಳ್ತಾರ, ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶಬ್ದದಂತೆ. ಎಷ್ಟು ಚಲೋ ಕೊನೆ ಮಾತನ್ನು ಹೇಳ್ತಾರೆ ಅವರು. ಮೊದಲನೇ ಸಾಲದಲ್ಲಿ ನೋಡಿದ್ವಿ, ಶಿಲೆಯೊಳಗನ ಪಾವಕನಂತೆ, ಅನ್ನೋದು ಕನ್ನಡದ ಅದೃಶ್ಯವಾಗ್ಯದ, ಅಗೋಚರವಾಗ್ಯದ. 2ನೇ ಸಾಲದಲ್ಲಿ ಅದು ಅಲಿಪ್ತವಾಗ್ಯದ, ನಿರ್ಲಿಪ್ತವಾಗ್ಯದ ಭಗವಂತ. ಅದೃಶ್ಯ, ಅಲಿಪ್ತ, ಅವ್ಯಕ್ತ. ವ್ಯಕ್ತ ಆಗಲಿಲ್ಲ, ಅವ್ಯಕ್ತ ಆಗ್ಯದ. 4ನೇ ಸಾಲ ನೋಡ್ತೇವೆ, ಅದು ಅಭೇದ್ಯವಾಗ್ಯದ. ಶಬ್ದದೊಳಗನ ನಿಶಬ್ದದಂತೆ, ಅವು ಶಬ್ದಗಳನ್ನು ವ್ಯಕ್ತ ಆಗ್ತವೆ, ಶಬ್ದಗಳನ್ನು ಭೇದಿಸಬಹುದು. ಅವು ಶಬ್ದ ಸಣ್ಣದಿರಬಹುದು, ಶಬ್ದ ದೊಡ್ಡದಿರಬಹುದು, ಶಬ್ದ ನಿಧಾನವಾಗಿ ಹೇಳ್ಬೋದು, ಶಬ್ದ ಜೋರಾಗಿ ಹೇಳ್ಬೋದು. ಶಬ್ದದ ಆದ್ರೆ ಈ ಶಬ್ದ ಎಲ್ಲದ? ನಿಶಬ್ದದೊಳಗಡೆ ಶಬ್ದದ. ಈ ಶಬ್ದ ಪ್ರಾರಂಭ ಆಗೋದೇ ನಿಶಬ್ದದಿಂದ, ಮತ್ತು ಶಬ್ದ ಮುಕ್ತ ಆಗೋದು ನಿಶಬ್ದವೇ. ನಾವು ಒಂದು ವಸ್ತುವನ್ನು ಭೇದಿಸಬಹುದು. ಒಂದು ಗೋಡೆ ಅದ, ಗೋಡೆಯನ್ನು ಭೇದಿಸಬಹುದು. 2 ಕಣ್ಣಿಗೆ ಕಾಣ್ತದ, ಕಾಣುವ ವಸ್ತುವನ್ನು ನಾವು ಭೇದಿಸ್ಲಿಕ್ಕೆ ಬರ್ತದೆ. ಆದ್ರೆ ಕಾಣದ ವಸ್ತುವನ್ನು ಭೇದಿಸಲಿಕ್ಕೆ ಬರುವುದಿಲ್ಲ. ಕಾಣುವ ವಸ್ತುವನ್ನು ಭೇದಿಸಬಹುದು, ಕಾಣದ ವಸ್ತುವನ್ನು ಭೇದಿಸ್ಲಿಕ್ಕೆ ಆಗೋದಿಲ್ಲ. ಶಬ್ದವನ್ನು ಭೇದಿಸಬಹುದು, ಆದರೆ ನಿಶಬ್ದವನ್ನು ಹೇಗೆ ಭೇದಿಸ್ಲಿಕ್ಕೆ ಆಗ್ತದೆ? ಶಬ್ದವನ್ನು ಬಿಡಿಸಿ ನೋಡಬಹುದು, ನಿಶಬ್ದವನ್ನು ಹೇಗೆ ಬಿಡಿಸಿ ನೋಡೋಕ್ಕಾಗ್ತದೆ? ನಿಶಬ್ದವನ್ನು ಬಿಡಿಸಿ ನೋಡೋಕ್ಕಾಗೋದಿಲ್ಲ. ಹಾಗ ಬಯಲನ್ನು ಹೆಂಗೆ ಬಿಡಿಸಿ ನೋಡೋದು? ನಾವು ಒಂದು ಗೋಡೆ ಅದ, ಆ ಗೋಡೆಯನ್ನು ನಾವು ಭೇದಿಸಬಹುದು, ಭೇದಿಸಬಹುದು. ಓಝೋನ್ ಪದರ ಅದ, ಸೂರ್ಯನ ಕಿರಣ ಬರ್ತದೆ. ಎಲ್ಲಿಂದ ಬರಬೇಕು? 15 ಕೋಟಿ ಕಿಲೋಮೀಟರ್ ದೂರದಿಂದ ಸೂರ್ಯನ ಕಿರಣ ಭೂಮಿಗೆ ಬರ್ತದೆ. ಆ ಭೂಮಿಗೆ ಬರಬೇಕಾದ್ರೆ ಸೂರ್ಯನ ಕಿರಣ ಎಲ್ಲವನ್ನು ಭೇದಿಸಿ ಬರ್ತದೆ. ಏನು ಭೇದಿಸ್ತದೆ? ಓಝೋನ್ ಪದರದ. ಆ ಓಝೋನ್ ಪದರವನ್ನು ಭೇದಿಸಿ ಸೂರ್ಯನ ಕಿರಣ ಭೂಮಿಗೆ ಬರ್ತದೆ. ಹಾಗ 2 ಕಾಣುವ ವಸ್ತುವನ್ನು ಭೇದಿಸಬಹುದು, ಸೂರ್ಯ ಓಝೋನ್ ಪದರವನ್ನು ಭೇದಿಸಬಹುದು, ಎಲ್ಲವನ್ನು ಭೇದಿಸಿ ಭೂಮಿಗೆ ಬರಬಹುದು. ಯಾಕಂದ್ರೆ ಕಾಣ್ತದೆ, ಬೆಳಕು ಕೂಡ ಕಾಣ್ತದೆ, ಓಝೋನ್ ಪದರ ಕೂಡ ಕಾಣ್ತದೆ. ಕಾಣುವ ವಸ್ತುವನ್ನು ಭೇದಿಸಬಹುದು, ಆದ್ರೆ ಕಾಣದ ವಸ್ತುವನ್ನು ನಿಶಬ್ದವನ್ನು ಭೇದಿಸ್ಲಿಕ್ಕೆ ಆಗೋದಿಲ್ಲ. ಹಾಗದು ಭೇದ ಮಾಡ್ಲಾರ್ದಂಗ, ಭೇದಿಸ್ಲಿಕ್ಕೆ ಬರ್ಲಾರ್ದಂಗ ಅದು ಇರೋದ್ರಿಂದ ಅದಕ್ಕೆ ಅಭೇದ ಅಂತ.
ಹಂಗ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಂದ ಶರಣ ಸಂಬಂಧ. ಆ ನಿಶಬ್ದೊಳಗಡೆ ಶಬ್ದದ ಭೇದಿಸ್ಬೋದು, ಅದರ ನಿಶಬ್ದನ ಯಾಕಾದ್ರೂ ಕೂಡ ಭೇದಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಭಗವಂತ ಹೇಳದ ಅಂತಂದ್ರೆ ಕೊನೆ ಸಾಲದಲ್ಲಿ ಹೇಳಂಗ, ಮೊದಲನೇ ಸಾಲದಲ್ಲಿ ಭಗವಂತ ಅದೃಷ್ಟ ಆಗ್ಯಾರ, ಎರಡನೇ ಸಾಲದಲ್ಲಿ ಆತ ಅಲಿಪ್ತ ಆಗ್ಯಾರ, ಮೂರನೇ ಸಾಲದಲ್ಲಿ ಹೇಳ್ತಾರ ಅವ್ಯಕ್ತ ಆಗ್ಯಾರ, ನಾಲ್ಕನೇ ಸಾಲ ಹೇಳ್ತಾರ ಅಭೇದ್ಯವಾಗ್ಯಾರ. ಹಂಗ ಭಗವಂತ ಹೆಂಗದಾನ? ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಹಂಗ ಭಗವಂತ ಒಳಗದಾನ. ಎಷ್ಟು ಅದ್ಭುತ ಮಾತನ್ನ 4 ಸಾಲು ನೋಡ್ತೀವಿ. 4 ಸಾಲುಗಳಲ್ಲಿ ಅಲ್ಲವ ಒಂದು ಶಬ್ದ ಬಳಸಿದ್ರು. ಅದು 4 ಸಾಲುಗಳಿರುವಂತ ಒಂದೇ ಒಂದು ಶಬ್ದ. ಅದು 4 ಸಾಲುಗಳಲ್ಲಿ ಹೇಗೆ ಹೋಗ್ತದೆ, ಬಂದು ಹೋಗ್ತದೆ ಶಬ್ದ. ಯಾವ ಶಬ್ದ? ಒಂದು ಶಬ್ದ ಬಳಸಿದ್ರು 4 ಸಾಲುಗಳಲ್ಲಿ ಅದೇ ಶಬ್ದವನ್ನು ಬಳಸ್ತಾರೆ ಅವರು. ಏನು ಅದು ಈ ವಚನದ ವೈಶಿಷ್ಟ್ಯ. ಅವರೆಲ್ಲವರು ಹೇಳ್ತಾರೆ, ಶಿಲೆ ಒಳಗನ ಪಾವಕನ, ಉದಕದೊಳಗನ, ಬೀಜದೊಳಗನ, ಶಬ್ದದೊಳಗನ. ಶಿಲೆ ಕೂಡ ಒಳಗದ, ಶಿಲೆ ಒಳಗನ, ಉದಕದೊಳಗನ, ಬೀಜದೊಳಗನ, ಶಬ್ದದೊಳಗನ. 4 ಸಾಲಗಳಲ್ಲಿ ಒಂದು ಶಬ್ದ ಬರ್ತದೆ ಒಳಗೆ ಅಂತ. ಆಗ ಭಗವಂತ ಎಲ್ಲದಾನ? ಒಳಗದಾನ. ಎಲ್ಲದಾನ? ಒಳಗದಾನ. ಎಲ್ಲಿ ಅದ? ಏನೇನು ಕಾಣ್ತದ ಅದ್ರ ಒಳಗದ, ಏನೇನು ಕಾಣೋದಿಲ್ಲ ಅದ್ರ ಒಳಗದ. ಇದು ಜಡ ಅದ. ಈ ಜಡಪಿಂಡದ ಒಳಗೂ ಅವನೇ ಅದಾನ, ಪ್ರಾಣಪಿಂಡದೊಳಗೂ ಅವನೇ ಅದಾನ, ಪಿಂಡಾಂಡದೊಳಗೂ ಅವನೇ ಅದಾನ, ಬ್ರಹ್ಮಾಂಡದ ಒಳಗೂ ಅವನೇ ಅದಾನ. ಹಾಗ ಒಳಗದಾನ ಭಗವಂತ. ಆದ್ರೆ ನಾವು ಹುಡುಕ್ತಾ ಇರೋದು ಒಳಗಲ್ಲ, ಹೊರಗೆ. ಅದಕ್ಕೆ ಕಾಣ್ತಾ ಇದ್ದಾನೆ. ಭಗವಂತ ಕಾಣಬೇಕಾದ್ರೆ ನಾವು ಏನು ಮಾಡಬೇಕು? ಆತ ಭಗವಂತ ಎಲ್ಲಿ ಅದಾನ ಅಲ್ಲಿ ಹುಡುಕಬೇಕು. ಆತ ಎಲ್ಲಿ ಅದಾನ? ಒಳಗೆ ಅದಾನ. ಏನೇನು ಅದ ಅದ್ರ ಒಳಗೆ ಭಗವಂತ ಅದಾನ. ಅವ ಹೆಂಗ ಅದಾನ? ಅದು ಗಣಿತದ ಮುಖಾಂತರ ನೋಡ್ಬೇಕಾದ್ರೆ ಒಂದು ಸಣ್ಣ ಉದಾಹರಣೆ. ನೀವೆಲ್ಲರೂ ಗಣಿತ ಗೊತ್ತಿರಬಹುದು, ರೇಖಾ ಗಣಿತ. ವರ್ತುಲ ಅಂತ ನಾವು ನೋಡ್ತೀವಿ. ವರ್ತುಲ ಗೊತ್ತಾ? ವರ್ತುಲ ತೆಗಿತೀವಿ. ವರ್ತುಲದೊಳಗಂತ ಬಿಂದು ಅದ. ಬಿಂದು ಅದೇ ಬಿಂದು ಕಾಣ್ತೇನ? ಬಿಂದು ಎಲ್ಲಿರ್ತದ? ವರ್ತುಲದೊಳಗೆ ಬಿಂದು ಇರ್ತದೆ. ಅದ್ರ ಬಿಂದು ಕಾಣ್ತೇನೋ? ಬಿಂದು ಕಾಣೋದಿಲ್ಲ. ಕಾಣೋದಕ್ಕೆ ಬಿಂದು ಆಗ್ಲಿಕ್ಕೆ ಬರುವುದಿಲ್ಲ. ಗಣಿತದಲ್ಲಿ ಬಿಂದುಗೆ ವ್ಯಾಖ್ಯೆ ಮಾಡಿದ್ದಾರೆ. ಯಾವುದಕ್ಕ ಅಳತೆ ಇಲ್ಲವೋ, ಯಾವುದಕ್ಕೆ ಅಗಲಿಲ್ಲವೋ, ಯಾವುದಕ್ಕೆ ಉದ್ದ ಇಲ್ಲವೋ, ಯಾವುದಕ್ಕೆ ಅಳತೆ ಮಾಡಲಿಕ್ಕೆ ಬರೋದಿಲ್ಲವೋ ಅದಕ್ಕೆ ಬಿಂದು ಅಂತ ಕರೀತಾರೆ. ಇದು ಗಣಿತದ ವ್ಯಾಖ್ಯೆ, ಬಿಂದುವಿನ ವ್ಯಾಖ್ಯೆ. ಯಾವುದಕ್ಕೆ ಅಗಲಿಲ್ಲವೋ, ಯಾವುದಕ್ಕೆ ಉದ್ದಿಲ್ಲವೋ, ಯಾವುದಕ್ಕೆ ಅಳತೆಗೆ ಒಳಪಡೋದಿಲ್ಲವೋ, ಯಾವುದಕ್ಕೆ ಅಳತೆ ಮಾಡಲಿಕ್ಕೆ ಬರುವುದಿಲ್ಲವೋ ಅದಕ್ಕೆ ಬಿಂದು ಅಂತ ಕರೀತಾರೆ. ಇದು ಬಿಂದುವಿನ ವ್ಯಾಖ್ಯೆ. ಮತ್ತೆ ಏನೇನು ವಸ್ತು ಕಾಂತ ಅದಕ್ಕೂ ಅಳತೆ ಮಾಡಬೇಕು. ಕೆಟ್ಟ ವಸ್ತು ಇರಲಾಗ್ತದೆ. ಒಂದು ಸಣ್ಣ ಸಾಕ್ಷಿ ಏನಿರಬಹುದು, ಏನು ಕಾಂತ ಅದಕ್ಕೆ ಅಳತೆ ಮಾಡಬಹುದು. ಆದರೆ ಕಾಣದನ್ನು ಅಳತೆ ಮಾಡಬಹುದು, ಕಾಣಲಾದ ವಸ್ತು ಅಳತೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗ ಬಿಂದು ಒಳಗೆ ಅದ, ಅದರ ಬಿಂದು ಕಾಣೋದಿಲ್ಲ. ಇದರ ಅರ್ಥ ಇಲ್ಲ ಅಲ್ಲಿಗೆ ಬರೋದಿಲ್ಲ. ಬಿಂದು ಇಲ್ಲದೆ ಬರ್ತದೆ ಆಗೋದಿಲ್ಲ. ಆಗ್ತದೇನು? ಬಿಂದು ಇಲ್ಲದೆ ಬರ್ತದೆ ಆಗೋದಿಲ್ಲ. ಆದರೆ ಬಿಂದು ಇಲ್ಲದೆ ವರ್ತುಲ ಬಿಟ್ಟು ಬಿಂದು ಇರೋದಿಲ್ಲ. ಬಿಂದು ಎಲ್ಲದ? ವರ್ತುಳದೊಳಗೆ ಅದ, ಆದರೆ ಬಿಂದು ಕಾಣಲಾರಂಗ ಅದ. ಹಂಗ ಭಗವಂತ ಇಲ್ಲದ? ಒಳಗೆ ಅದ. ಯಾವ ರೀತಿ ವರ್ತುಳದೊಳಗೆ ಬಿಂದು ಅದ, ಹಂಗ ಅಂಗದೊಳಗಡೆ, ಪಿಂಡಾಂಡದೊಳಗಡೆ, ಬ್ರಹ್ಮಾಂಡದೊಳಗಡೆ ನಮ್ಮೊಳಗಡೆ ಭಗವಂತ ಅದಾನ. ಅಂತ ಭಗವಂತನ ಹೇಗೆ ಅದಾನ, ಅವ ಯಾವ ರೀತಿ ಅದಾನ, ಅದನ್ನು ಕಾಣಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಅಂತ ಹೇಳುತ್ತಾ ಮತ್ತು ಏನೋ ಅಲ್ಲಿಗೆ ಪ್ರೇರಣೆ ಕೊಟ್ಟಂತ ಪರಮ ಪೂಜನೀಯ ಉಭಯ ಬಂದಿದ್ದ